ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ MBBS ಗೌರ್ಮೆಂಟ್ ಕಾಲೇಜಲ್ಲಿ ಕಡಿಮೆ ಮಾರ್ಕ್ಸ್ ಇದ್ರೂ ಯಾವ ರೀತಿಯಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೋಬೇಕು ಮತ್ತು ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಅದ್ರ ಫೀಸ್ ಎಷ್ಟು ಇರ್ತೈತೆ ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟಾಗಿ ಏನೈತಲ್ಲ ಹೇಳತ್ತಾನೆ. ವಿಡಿಯೋ ಏನೈತಲ್ಲ ಕೊನೆಯವರೆಗೂ ನೋಡ್ರಿ, ಯಾಕಂದ್ರೆ ಈ ಇನ್ಫಾರ್ಮೇಷನ್ ಏನೈತಲ್ಲ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಏನೈತಲ್ಲ ಕೌನ್ಸಿಲಿಂಗ್ ಮುಖಾಂತರ ಏನೈತಲ್ಲ ಕಡಿಮೆ ಮಾರ್ಕ್ಸ್ ಇದ್ರೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಏನೈತಲ್ಲ ಅಡ್ಮಿಷನ್ ತಗೋಬೋದಂತ ಲಾಸ್ಟ್ ಇಯರ್ದಿಂದ ಒಂದು ರೂಲ್ ಬಂದೈತಿ. ಅದ್ರ ಬಗ್ಗೆ ಏನೈತಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ಏನೈತಲ್ಲ ಹೇಳ್ತಾನೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 9 ಕಾಲೇಜಲ್ಲಿ, ಅದು ಗೌರ್ಮೆಂಟ್ ಕಾಲೇಜಲ್ಲಿ ಕಡಿಮೆ ಮಾರ್ಕ್ಸ್ ಇದ್ರೂ ಕೂಡ ಅಲ್ಲಿ ಸೀಟ್ ತಗೊಂಡಾರ. ಅದು ಹೆಂಗಂದ್ರೆ ಅದ್ರ ಬಗ್ಗೆ ಮತ್ತು ಅದ್ರ ಫೀಸ್ ಎಷ್ಟು ಇರ್ತೈತಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾನೆ. ನೋಡ್ಬೋದು ನೀವು, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 2,09,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಇದು ಗೌರ್ಮೆಂಟ್ ಕಾಲೇಜಲ್ಲಿ. ಮತ್ತು ಆದ್ರೆ ಇದ್ರ ಫೀಸ್ ಎಷ್ಟು ಇರ್ತೈತಿ ಅಂದ್ರೆ ವರ್ಷಕ್ಕೆ ಏನೈತಲ್ಲ 25 ಲಕ್ಷ ಫೀಸ್ ಇರ್ತೈತಿ. ಅದಕ್ಕೋಸ್ಕರನ ಲಾಸ್ಟ್ ಇಯರ್ ಬಹಳಷ್ಟು ಸ್ಟೂಡೆಂಟ್ ಏನೈತಲ್ಲ ಈ ಸೀಟಿಗೆ ಹೋಗಿದ್ದು ಚಾನ್ಸಸ್ ಅಂತೂ ಜಾಸ್ತಿ ಐತಿ. ಮತ್ತು ಲಾಸ್ಟ್ ಇಯರ್ ನಂಬರ್ ಆಫ್ ಸೀಟ್ಸ್ ಅಂತೂ ಯಾವೂ ಉಳಿದೇ ಇಲ್ಲ. ಅದಕ್ಕೋಸ್ಕರನ ಈ ಮಾಹಿತಿ ಇರಲಿ. ಮತ್ತು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 2,71,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಲ್ಲ NRI ಸೀಟಲ್ಲಿ ಹೋಗ್ಯಾರ. ಮತ್ತು ಬಹಳಷ್ಟು ಜನರಿಗೆ ಏನು ಡೌಟ್ ಇರ್ತೈತಿ, ನಮ್ಮ ಕರ್ನಾಟಕ ಒಳಗೆ ಗೌರ್ಮೆಂಟ್ ಸೀಟ್ ಅಷ್ಟು ಅದಾವು ಗೌರ್ಮೆಂಟ್ ಕಾಲೇಜ್ದಾಗ ಅಂತ ಹೇಳಿ ಇದ್ರೆ ಅದನ್ನೊಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡ್ರಿ. ಲಾಸ್ಟ್ ಇಯರ್ದಿಂದ ನಮ್ಮ ಕರ್ನಾಟಕದಾಗ NRI ಸೀಟ್ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಏನೈತಲ್ಲ ಮಾಡ್ಯಾರು. ಮತ್ತು ಅದರ ಫೀಸ್ ಎಷ್ಟು ಇರ್ತೈತೆ ಅಂದ್ರೆ ವರ್ಷಕ್ಕೆ ಏನೈತಲ್ಲ 25 ಲಕ್ಷ ರೂಪಾಯಿ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 25 ಲ್ಯಾಕಿನ ಫೀಸ್ ಇರುವಂಥ ಸೀಟಿಗೆ 3,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 3 ಲ್ಯಾಕ್ ತನ ಇತ್ತಂದ್ರೆ ನಿಮಗೂ ಕೂಡ ರೊಕ್ಕ ಕೊಟ್ಟು ಹೋಗೋ ಮನಸ್ಸು ಇತ್ತಂದ್ರೆ ನೀವೇನೈತಲ್ಲ 25 ಲಕ್ಷನ ಪೇ ಮಾಡಿ ಈ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬೋದು. ನೆಕ್ಸ್ಟ್ ಏನಂದ್ರೆ ಬಹಳಷ್ಟು ಜನರಿಗೆ ಏನೈತಲ್ಲ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಆಗಿರೋದು ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ RX ಮೆಡ್ ವಿಷನ್ ಅಂತ ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಮುಖಾಂತರನ ಕೌನ್ಸಿಲಿಂಗ್ ಮಾಡಿಸಿದ್ನಿ. ಈ ಕೌನ್ಸಿಲಿಂಗಲ್ಲಿ ನಿಮಗೆ ಕಂಪ್ಲೀಟಾಗಿ ಅಡ್ಮಿಷನ್ ಆಗುವವರೆಗೂ ಹೆಲ್ಪ್ ಮಾಡ್ತಾರೋ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಅಲ್ಲಿ 1-to-1 ಸೆಕ್ಷನ್ ಇರ್ತೈತಿ. ನೀವು ಕೂಡ ಅಲ್ಲಿ ನನ್ನ ಗೂಗಲ್ ಮೀಟ್ ಮುಖಾಂತರ ನನ್ನ ಜೊತೆನೂ ಮಾತಾಡ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 4,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ NRI ಸೀಟ್ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 5,38,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 5,46,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕು ಇದಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಂದೇನಂದ್ರೆ ಈ 25 ಲ್ಯಾಕ್ಸ್ 30 ಲ್ಯಾಕ್ಸ್ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದಲ್ಲಿರುವಂಥ 10,000 to 27 MBBS ಎಲ್ಲ ಕಂಪ್ಲೀಟಾಗಿ ಏನೈತಲ್ಲ ಫಿಲ್ ಆಗ್ಯಾವು. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 28 ಲ್ಯಾಕಿಗೆ 6,86,000 ಆಲ್ ಇಂಡಿಯಾ ಇರುವಂಥ ಸ್ಟೂಡೆಂಟ್ ಏನೈತಲ್ಲ ಅಲ್ಲಿ ಅಲೋಟ್ಮೆಂಟ್ ಆಗೈತಿ. ನೆಕ್ಸ್ಟು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 25 ಲ್ಯಾಕಿಂದ ಸೀಟಿಗೆ ಏನೈತಲ್ಲ 7,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೋಟ್ಮೆಂಟ್ ಆಗೈತಿ. ಇಷ್ಟೇನೈತಲ್ಲ ಗೌರ್ಮೆಂಟ್ ಕಾಲೇಜ್ದಾಗ ಏನೈತಲ್ಲ ಲಾಸ್ಟ್ ಇಯರ್ ಸೀಟ್ ಅಲೌಟ್ಮೆಂಟ್ ಆಗೈತಿ. ಮತ್ತು ಇನ್ನೂ ಫೀಸ್ ಜಾಸ್ತಿ ಇರುವಂಥ ಸೀಟ್ಗಳು ನೋಡ್ಬೇಕಂದ್ರೆ ಈ 25ದಿಂದ 30 ಲ್ಯಾಕ್ ಮಟ್ಟ ನೋಡೋನು. ನೆಕ್ಸ್ಟ್ ವಿಡಿಯೋ ಒಳಗೆ 30ದಿಂದ ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಯಾರಿಗೆಲ್ಲ ಅಮೌಂಟ್ ಇರ್ತೈತಿ ಅವ್ರು ಹೋಗ್ತಿರ್ತಾರೋ ಅದನ್ನೇನೈತಲೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನವೋದಯ ಏನೈತಿ 9 ಲ್ಯಾಕಿಗೆ ಏನೈತಲೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ 27 ಲ್ಯಾಕಿಗೆ
ಮತ್ತು 9 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಇಲ್ಲಿ 35 ಲ್ಯಾಕ್ದು ಕೂಡ ಸೀಟ್ ಅಲಾಟ್ಮೆಂಟ್ ಆಗ್ಯಾವು. ನೀವು ನೀಟ್ ಕ್ವಾಲಿಫೈ ಆಗಿದ್ರೆ ಇವೆಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಮಾಡಿರಿ. ಮತ್ತು ನಿಮ್ಮ ನೀಟ್ ಸ್ಕೋರ್ ಎಷ್ಟಿದೆ ಅಂತಲೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.